UPS ಆಫ್ ಆಗಿತ್ತು. ಆನ್ ಮಾಡೋದ್ರಲ್ಲಿ ಕರೆಂಟು ಬಂತು. UPS ಆನ್ ಮಾಡಿದ್ದೀನಿ. ನೀನು ತಲೆ ಕೆಡ್ಸ್ಕೊಬೇಡ, ನಿನ್ನ ಬಟ್ಟೆ ನಾನೇ ಆನ್ ಮಾಡ್ಕೊಡ್ತೀನಿ. ಅಮ್ಮ, ದೀಪಿಕಾ, ಛೇ ಇವಳು ಈಗಲೇ ಬರಬೇಕಾ? ಯಾವಾಗ ಬಂದೆ? ಹೇಗಿದ್ಯಾ? ಈಗಷ್ಟೇ ಬಂದೆ ಅಮ್ಮ. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಮನೇಲಿ ನಡೆದಿರೋದೆಲ್ಲ ಗೊತ್ತಾಯ್ತು. ಪೂರ್ಣಿ ಎಲ್ಲ ಹೇಳಿದ್ಲು. ಅರೆ, ನಿಧಿನೂ ಬಂದಿದ್ದಾಳೆ. ಹೇಗಿದೆಯಾ ನಿಧಿ? ನಾನು ಚೆನ್ನಾಗಿದ್ದೀನಿ ದೀಪಿಕಾ. ಸರಿ ಬಾ, ಕೂತ್ಕೊಂಡು ಮಾತಾಡೋಣ. ಒಂದು ನಿಮಿಷ, ನಿಧಿಗೆ ಬಟ್ಟೆ ಆನ್ ಮಾಡಬೇಕು, ಮಾಡ್ಕೊಟ್ಬಿಟ್ಟು ಬರ್ತೀನಿ. ಅಮ್ಮ, ನೀವು ಐರನ್ ಮಾಡಬೇಡಿ. ಅಯನ್ ಮಾಡಬಾರ್ದಾ? ಏಕೆ? ನೀವೀಗ ಐರನ್ ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ಏನು ಹೇಳ್ತಾ ಇದೆಯಾ ದೀಪಿಕಾ? ಅಯನ್ ಮಾಡಿದ್ರೆ ಪ್ರಾಣಕ್ಕೆ ಅಪಾಯನಾ? ಇಲ್ಲಿ ನೋಡಿ, ಇಲ್ಲಿ ವೈರ್ ಸ್ಕಿನ್ ಔಟ್ ಆಗಿದೆ. ನೀವೇನಾದರೂ ಐರನ್ ಮಾಡೋಕ್ಕೆ ಈ ಹ್ಯಾಂಡಲ್ನ ಇಟ್ಕೊಂಡ್ರೆ ನಿಮಗೆ ಶಾಕ್ ಹೊಡೆಯುತ್ತೆ. ಅಯ್ಯೋ ದೇವ್ರೆ, ಈ ವೈರ್ ಹೇಗೆ ಕಿತ್ತೋಯ್ತು? ಓ ಗಾಡ್, ದೊಡ್ಡಮ್ಮ, ನಾ ಇದನ್ನ ಆಕ್ಚುಲಿ ನೋಡಲೇ ಇಲ್ಲ. ಈ ಐರನ್ ಬಾಕ್ಸು ಮೇಲ್ ಹಾಲಲ್ಲಿ ಇತ್ತು. ನಾನು ಅದನ್ನು ತೊಗೊಂಡ್ಬಂದೆ ಅಷ್ಟೇ. ದೀಪಿಕಾ, ನೀನು ಬಂದು ದೊಡ್ಡಮ್ಮನ್ನ ಸೇವ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ನಿಧಿ, ನಿನ್ನ ಬಟ್ಟೆನ ನೀನೇ ಐರನ್ ಮಾಡ್ಕೊಬೋದಲ್ವಾ? ಅಮ್ಮಂಗೆ ಯಾಕೆ ಹೇಳಿದೆ? ಅಷ್ಟಕ್ಕೂ ಈ ಐರನ್ ಬಾಕ್ಸ್ ಎಲ್ಲಿತ್ತು? ಏನ್ ದೀಪಿಕಾ ಹೀಗೆ ಕೇಳ್ತಿದ್ಯಾ? ನಾ ಹೇಳ್ದೆ ತಾನೆ, ನಾ ಇದನ್ನ ಮೇಲೆ ಹಾಲಿಂದ ತಗೊಂಬಂದಿದ್ದು ಅಂತ. ನಾ ಇದನ್ನ ಅವಾಗಲೇ ಗಮನಿಸಿದ್ದಿದ್ರೆ ನಾನು ದೊಡ್ಡಮ್ಮಂಗೆ ಹೇಳ್ತಿದ್ದೆ ಅಲ್ವಾ? ಹೌದು ದೀಪಿಕಾ, ಪಾಪ ನಿಧಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಸದ್ಯ ಆಗ್ತಿದ್ದ ಅನಾಹುತ ತಪ್ಪಲ್ಲ. ನಡಿ, ನಿನ್ ಕುಡಿಯಕ್ಕೆ ಏನಾದ್ರು ಮಾಡ್ಕೊಡ್ತೀನಿ. ನಡಿ. ನಿಧಿ, ನಮ್ಮ ರೂಮಲ್ಲಿ ಇನ್ನೊಂದು ಅಯನ್ ಬಾಕ್ಸ್ ಇದೆ. ನಾನು ಹಿಂಗೆ ಆಯನ್ ಆಮೇಲೆ ಮಾಡ್ಕೊಡ್ತೀನಿ.